ಅಮೆರಿಕದಲ್ಲಿ ನಡೆಸಿದ ಸಂಶೋಧನೆಯೊಂದರಲ್ಲಿ ಪ್ರತಿ 37 ಸೆಕೆಂಡುಗಳಿಗೆ ಒಬ್ಬರು ಕಾರ್ಡಿಯೋವಸ್ಕ್ಯುಲರ್ ಸಮಸ್ಯೆಯಿಂದ ಸಾವನ್ನಪ್ಪುತ್ತಾರೆ ಎಂದು ತಿಳಿದು ಬಂದಿದೆ. ಹಾಗಾದ್ರೆ ಅಂತಹ ಯಾವ ಆಹಾರಗಳು ಹೃದಯ ಸಮಸ್ಯೆಯನ್ನ ತರುತ್ತವೆ? ಈ 8 ಆಹಾರಗಳನ್ನ ಸೇವಿಸಿದ್ರೆ ನಿಮ್ಮ ಹೃದಯಕ್ಕೆ ಸಮಸ್ಯೆ ತಂದೊಡ್ಡುವುದು ಖಂಡಿತ. ಹಾಗಾದ್ರೆ ಬನ್ನಿ ಆ 8 ಆಹಾರಗಳು ಯಾವುವು ಎಂಬುದನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲನೇದಾಗಿ ಪಿಜ್ಜಾ. ಹೃದಯಕ್ಕೆ ಸಮಸ್ಯೆಯನ್ನ ತಂದೊಡ್ಡುವ ಅತ್ಯಂತ ಕೆಟ್ಟ ಆಹಾರಗಳಲ್ಲಿ ಪಿಜ್ಜಾ ಒಂದಾಗಿದೆ. ಆದರೆ ಎಲ್ಲಾ ಪಿಜ್ಜಾಗಳಿಂದ ಹೃದಯಕ್ಕೆ ಹಾನಿ ಉಂಟಾಗುವುದಿಲ್ಲ. ಆರೋಗ್ಯಯುತ ಪಿಜ್ಜಾಗಳನ್ನ ಮನೆಯಲ್ಲಿಯೇ ಮಾಡಬಹುದು. ಆದರೆ ಅಂಗಡಿಗಳಲ್ಲಿ ಸಿಗುವಂತಹ ಪಿಜ್ಜಾಗಳು ಹೆಚ್ಚಿನ ಮಟ್ಟದ ಕ್ಯಾಲರಿ, ಸೋಡಿಯಂ ಮತ್ತು ಫ್ಯಾಟ್ಸ್ ಒಳಗೊಂಡಿದೆ. ಹೆಚ್ಚು ಪಿಜ್ಜಾ ಸೇವಿಸಿದರೆ ಬೊಜ್ಜಿನ ಸಮಸ್ಯೆ ಉಂಟಾಗುತ್ತದೆ. ಅಷ್ಟೇ ಅಲ್ಲ, ಇದರಿಂದ ರಕ್ತದ ಒತ್ತಡ ಉಂಟಾಗುತ್ತದೆ. ಜೊತೆಗೆ ಕೊಲೆಸ್ಟ್ರಾಲ್ ಮಿತಿಮೀರಿ ಹೆಚ್ಚಾಗುತ್ತದೆ. ಎರಡನೇದಾಗಿ ಫ್ರೆಂಚ್ ಫ್ರೈಸ್. ಹೆಚ್ಚಿನ ಫ್ರೈಸ್ ತಿನ್ನುವವರು ಅದನ್ನು ಕಡಿಮೆ ತಿನ್ನುವವರಿಗಿಂತ ಸಾವನ್ನಪ್ಪುವ ದರ 2 ರಿಂದ 3 ಪಟ್ಟು ಹೆಚ್ಚಿರುತ್ತದೆ. ಮ್ಯಾಕ್ಡೊನಾಲ್ಡ್ ನಲ್ಲಿ ನೀಡುವ ಸ್ವಲ್ಪ ಪ್ರಮಾಣದ ಫ್ರೆಂಚ್ ಫ್ರೈಸ್ ನಲ್ಲಿ ಬರೋಬ್ಬರಿ 230 ಕ್ಯಾಲೋರಿಗಳಿರುತ್ತವೆ. ಇದರ ಜೊತೆಗೆ ಈ ಫ್ರೈಸ್ ನಲ್ಲಿ 11 ಗ್ರಾಂನಷ್ಟು ನ್ಯಾಚುರೇಟೆಡ್ ಫ್ಯಾಟ್ ಇರುತ್ತದೆ. ಅಂದರೆ ಅದು ವ್ಯಕ್ತಿಗೆ ಪ್ರತಿದಿನ ಬೇಕಾಗುವ ಫ್ಯಾಟ್ ಗಿಂತ 14% ಹೆಚ್ಚು. ಮೂರನೇದಾಗಿ ಫ್ರೈಡ್ ಚಿಕನ್. ಸಾಮಾನ್ಯವಾಗಿ ಎಲ್ಲರೂ ಬಕೆಟ್ ಫ್ರೈಡ್ ಚಿಕನ್ ಸೇವನೆ ಮಾಡಿರುತ್ತೀರಿ. ನೀವು ಅವರಲ್ಲಿ ಒಬ್ಬರಾಗಿದ್ದರೆ ಯಾವುದು ನಿಮ್ಮ ದೇಹಕ್ಕೆ ಅನಾರೋಗ್ಯಕರವಾಗಿದೆ ಎಂಬುದನ್ನ ತಿಳಿಯಿರಿ. ಒಂದು ಸಿಂಗಲ್ ಪೀಸ್ ಫ್ರೈಡ್ ಚಿಕನ್ ನಲ್ಲಿ ಕೊಲೆಸ್ಟ್ರಾಲ್ ಇರುತ್ತದೆ. ಜೊತೆಗೆ 13% ನ್ಯಾಚುರೇಟೆಡ್ ಫ್ಯಾಟ್ ಇರುತ್ತದೆ. ನೀವು ರೆಸ್ಟೋರೆಂಟ್ ನಿಂದ ಫ್ರೈಡ್ ಚಿಕನ್ ಆರ್ಡರ್ ಮಾಡುತ್ತಿದ್ರೆ ಅದರಲ್ಲಿರುವ ಟ್ರಾನ್ಸ್ ಫ್ಯಾಟ್ ಬಗ್ಗೆ ಎಚ್ಚರದಿಂದಿರಿ. ಇನ್ನು ನಾಲ್ಕನೇದಾಗಿ ಐಸ್ ಕ್ರೀಮ್. ಐಸ್ ಕ್ರೀಮ್ ಎಂಬುದು ಕ್ಯಾಲರಿ, ಶುಗರ್ ಮತ್ತು ನ್ಯಾಚುರೇಟೆಡ್ ಫ್ಯಾಟ್ ಗಳಿಂದ ತುಂಬಿರುವ ಆಹಾರ. ಐಸ್ ಕ್ರೀಮ್ ಸೇವನೆ ಹೆಚ್ಚು ಮಾಡಿದರೆ ಅದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಹೆಚ್ಚು. ಒಂದು ಬೌಲ್ ಚಾಕ್ಲೇಟ್ ಐಸ್ ಕ್ರೀಮ್ ಸೇವನೆ ಮಾಡಿದರೆ ಅದರಿಂದ ಸೊಂಟದ ಅಳತೆ ಹೆಚ್ಚುವ ಸಾಧ್ಯತೆ ಇದೆ. ನಿಮ್ಮ ಫೇವರೇಟ್ ಬ್ರ್ಯಾಂಡ್ ನ 1 ಕಪ್ ಐಸ್ ಕ್ರೀಮ್ ನಲ್ಲಿ ಸುಮಾರು 270 ಕ್ಯಾಲೋರಿಗಳಿವೆ. ಐದನೇದಾಗಿ ಚಿಪ್ಸ್. ಹೃದಯದ ಆರೋಗ್ಯ ಮತ್ತು ತೂಕ ಹೆಚ್ಚುವಿಕೆ ವಿಷಯಕ್ಕೆ ಬಂದಾಗ ತುಂಬಾ ಕೆಟ್ಟದಾದ ಆಹಾರ ಎಂದರೆ ಅದು ಆಲೂಗಡ್ಡೆ ಚಿಪ್ಸ್. ಪೊಟ್ಯಾಟೊ ಚಿಪ್ಸ್ ನ ಒಂದು ಸಾಮಾನ್ಯ ಪ್ಯಾಕೆಟ್ ನಲ್ಲಿ ಬರೋಬ್ಬರಿ 153 ಕ್ಯಾಲೋರಿಗಳಿವೆ. ಇದರಲ್ಲಿ ನ್ಯಾಚುರೇಟೆಡ್ ಫ್ಯಾಟ್ ನಿಮ್ಮ ದಿನದ ಫ್ಯಾಟ್ ನ 15%ರಷ್ಟಿದೆ. ಇನ್ನು ಆರನೇದು, ಇದನ್ನ ಕೇಳಿದ್ರೆ ನಿಮಗೆ ಶಾಕ್ ಆಗಬಹುದು. 1 ಕ್ಯಾನ್ ಸೋಡಾ ಸೇವನೆ ಮಾಡೋದ್ರಿಂದ ಹೃದಯಕ್ಕೆ ಹೆಚ್ಚಿನ ಅಪಾಯ ಇದೆ ಎಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಸಕ್ಕರೆ ಅಂಶಗಳುಳ್ಳ ಸೋಡಾ ಮತ್ತಿತರ ಪಾನೀಯಗಳಿಂದ ಹೃದಯಕ್ಕೆ ಸಮಸ್ಯೆ ಹೆಚ್ಚಾಗುತ್ತದೆ. ಅತಿ ಹೆಚ್ಚು ಸೋಡಾ ಸೇವನೆ ಮಾಡಿದಷ್ಟು ಹೃದಯಾಘಾತದಿಂದ ಸಾವನ್ನಪ್ಪುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಏಳನೇದಾಗಿ ಕ್ಯಾನ್ ಸೂಪ್. ಒಂದು ಸಿಂಗಲ್ ಕ್ಯಾನ್ ಚಿಕನ್ ಸೂಪ್ ನ ಕ್ರೀಮ್ ನಲ್ಲಿ 1600 mg ಗಿಂತಲೂ ಹೆಚ್ಚಿನ ಸೋಡಿಯಂ ಇದೆ. ಡಯಟ್ ನಲ್ಲಿ ಅತಿ ಹೆಚ್ಚು ಸೋಡಿಯಂ ಸೇವನೆ ಮಾಡಿದಷ್ಟು ರಕ್ತದೊತ್ತಡ ಹೆಚ್ಚುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇದರಿಂದ ಹೃದಯದ ಮೇಲೆ ಹೆಚ್ಚಿನ ಒತ್ತಡ ಬೀರುತ್ತದೆ. ಇದರಿಂದಾಗಿ ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಸಂಭವಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇನ್ನು ಕೊನೆಯದಾಗಿ ಬೇಕನ್. ಒಂದು ಸಿಂಗಲ್ ಪೀಸ್ ಬೇಕನ್ ನಲ್ಲಿ ನಿಮಗೆ ದಿನಪೂರ್ತಿ ಬೇಕಾಗುವಂತಹ 5% ಸೋಡಿಯಂ ಇರುತ್ತದೆ. ಒಂದು ಸಲ ಬೈಟ್ ತೆಗೆದುಕೊಂಡರೆ ಅದು ಎಷ್ಟು ಬೇಗ ಖಾಲಿಯಾಗುತ್ತದೆ ಎಂಬುದು ನಿಮಗೆ ಗೊತ್ತೇ ಇದೆ. ಬ್ರೇಕ್ಫಾಸ್ಟ್ ಮಾಡಿ ಮುಗಿಸುವ ಹೊತ್ತಿಗೆ ನೀವು ಒಟ್ಟು 6 ಸ್ಲೈಸ್ ಬೇಕನ್ ತಿಂದಿರುತ್ತೀರಿ. ಅಂದ್ರೆ ಒಂದೇ ಸಲಕ್ಕೆ 30% ಸೋಡಿಯಂ ದೇಹಕ್ಕೆ ಸೇರುತ್ತದೆ. ಯಾವುದಕ್ಕೂ ಒಂದು ಮಿತಿ ಇರುತ್ತದೆ. ಅತಿಯಾದ ಸೇವನೆ ಯಾವಾಗ್ಲೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾವು ಪ್ರತಿನಿತ್ಯ ಇವುಗಳನ್ನ ಸೇವಿಸಬೇಕಾದ್ರೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಅಂದ್ರೆ ನಿಮ್ಮ ಫ್ಯಾಮಿಲಿ ವೈದ್ಯರನ್ನ ಸಂಪರ್ಕಿಸಿ ನಂತರ ಇವುಗಳನ್ನ ಸೇವಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.